ಸಂಗು, ಏ ಸಂಗು, ಬಾರ ಇಲ್ಲಿ, ಬೇಗ ಬಾ. ಏನ್ರಿ ಇದು? ಓ, ಇಷ್ಟೊಂದು ಸಂತೋಷವಾಗಿದ್ದೀರಲ್ಲ, ಅದೇನ್ ವಿಷಯ ಅಂತ ನನ್ಗೆ ಹೇಳ್ಬಾರ್ದಾ? ನನಗೆ ಸಂತೋಷ ಆಗಿರೋದು ನಿಜ, ಆದ್ರೆ ಅದೇನು ಅಂತ ನಿನಗೆ ಹೇಳಲ್ಲ, ನೀನೇ ಯೋಚನೆ ಮಾಡ್ತೀನಿ. ಅದೇ ನಮ್ ಬಸಮ್ಮನ್ಗೆ ಯಾರಾದ್ರೂ ದೊಡ್ಡ ಜಮೀನ್ದಾರ ಮನೆಯಲ್ಲಿ ವರ ನೋಡ್ಕೊಂಡು ಬಂದಿರ್ಬೇಕು ಅಷ್ಟೇ ಅಲ್ವೇ? ನೀನು ತಪ್ಪು, ಇನ್ನೂ ಒಮ್ಮೆ ಯೋಚನೆ ಮಾಡುವ. ಯೋಚನೆ ನಾನ್ ಮಾಡಲ್ಲ, ಅದೇನಂತ ನೀವೇ ಹೇಳ್ಬಿಡಿ. ನಾನೇ ಹೇಳ್ಬಿಡ್ಲಾ? ಆಯ್ತು. ನಮ್ಮ ದೊಡ್ಡ ಮಗಳು ಚಿನ್ನಮ್ಮ ಆ ಭಾಗ್ಯವಂತಿ ದೇವಿಗೆ ಸಿರಿ ಹರಕೆ ಸಲ್ಸಕ್ಕೆ ಹೊಂಟಾಳಂತೆ, ನಮಗೂ ಬರಕ್ ಹೇಳ್ಕಳಿಸ್ತಾರೆ. ಹೌದೇನ್ರಿ? ನಮ್ ಚಿನ್ನಮ್ಮ ಆ ತಾಯಿ ಭಾಗ್ಯವಂತಿ ದೇವಿಗೆ ಹರಕೆ ಹೊತ್ಕೊಟ್ಟಿದ್ದು ಸಾರ್ಥಕ ಆಯ್ತು ನೋಡ್ರಿ. ಅಂದಂಗೆ ಯಾವಾಗ ಹೋಗೋಣ? ನಾಳೆ ಶುಕ್ರವಾರ ಹೋಗೋಣ. ಅಂತೂ ನಮ್ಮ ಅಕ್ಕ ಭಾಗ್ಯವಂತಿ ದೇವಿ ನಂಬಿದಕ್ಕೆ ಮನ್ಮಥನಂತ ಗಂಡನ್ ಪಡೆದು ಮುತ್ನಂತ ಮಗನ ಹೆತ್ಲು. ನೋಡ್ರಮ್ಮ, ನಿಮ್ಮ ಅಕ್ಕ ಶೇಖರ್ನಂತ ಗುಣವಂತನ ಮದ್ವೆ ಮಾಡ್ಕೊಂಡು ಮುತ್ತಿನಂತ ಗಂಡ ಮಗನ ಹಡೆದು ಸುಖವಾಗಿ ಸಂಸಾರ ಮಾಡ್ತಾ ಇದ್ದಾಳೆ. ನಿನಗೂ ಒಳ್ಳೆ ಕಡೆ ಸಂಬಂಧ ನೋಡಿ ಮದ್ವೆ ಮಾಡ್ತೀವಿ, ಏನಂತೀ ಬಸಮ್ಮ? ಅಯ್ಯೋ, ಮದ್ವೆ ಅಂತ ಸುಮ್ಮನೆ ತಲೆ ತಿಂತೀಯಲ್ಲಮ್ಮ. ನನ್ನ ಕಲ್ಪನೆಯಲ್ಲಿರೋ ಗಂಡು ಸಿಗೋವರೆಗೂ ನಾನ್ ಮದ್ವೆ ಆಗಲ್ಲ ಅಂತ ಎಷ್ಟು ಸಲ ಹೇಳೋದು? ಅದು ಹಾಗಲ್ಲಮ್ಮ, ನಮಗ್ ವಯಸ್ಸಾಗೋದ್ರೊಳಗೆ ನಿನ್ ಮದ್ವೆ ಮಾಡಿ ಮೊಮ್ಮಕ್ಕಳನ್ನ ಕಣ್ತುಂಬ ನೋಡಿ ಎತ್ಕೊಂಡು ಆಡಿಸ್ಬೇಕು ಅಂತ ನಮ್ಮ ಆಸೆ ಕಣೆ. ಅದಕ್ಕೆ ನಿನ್ಗೆ ಬೇಗ ಮದ್ವೆ ಮಾಡ್ಕೊ ಅಂತ ಬಲವಂತ ಮಾಡ್ತಾ ಇರೋದು. ಒಕ್ಕಳಮ್ಮ, ನೀವೆಷ್ಟೇ ಬಲವಂತ ಮಾಡಿದ್ರು ರಾಜ್ಕುಮಾರ್ ಅಂತ ಗಂಡು ಕರ್ಕೊಂಡು ಬಂದ್ರು ನನ್ನ ನಿರ್ಧಾರನ ನಾನು ಬದಲಾಯಿಸಕ್ಕಾಗಲ್ಲ. ಇವಳಿಗೆ ಎಷ್ಟು ಬುದ್ಧಿ ಹೇಳಿದ್ರು ಅಷ್ಟೇನೆ. ನೋಡು, ಇವಳು ಯಾವಾಗ ಮದುವೆ ಆಗ್ಬೇಕು ಅನ್ಸುತ್ತೋ ಅವಾಗಲೇ ಆಗುತ್ತೆ. ಮದುವೆ ಅಂತ ತಲೆ ತಿಂತಾರೆ. ಇವ್ರಿಗೇನ್ ಗೊತ್ತು, ನನ್ನ ಮನಸ್ಸಲ್ಲಿ ಕನ್ಸಲ್ಲಿ ನಮ್ಮ ಅಕ್ಕನ ಗಂಡ ಶೇಖರ್ ಮಾವನೇ ತುಂಬಿಕೊಂಡಿದ್ದಾರೆ. ಮದುವೆ ಆಗೋದಾದ್ರೆ ನಮ್ಮ ಅಕ್ಕನ ಗಂಡ ಶೇಖರ್ ಮಾವನೇ ಮದುವೆ ಆಗೋದು. ಚಿನ್ನವಾ, ಬಂದ್ರಾ? ಬನ್ನಿ. ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ರೀ, ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ. ಬಂದೆ ಕಡೆ ಬಂದೆ. ಓ ಅತ್ತೆ ಮಾವ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಅಲ್ಲಮ್ಮ, ನೀ ಹೇಗಿದ್ಯಾ? ಚೆನ್ನಾಗಿದ್ದೀನಿ ಬಾಬಾ, ನೀವ್ ಹೇಗಿದ್ದೀರಾ? ನೋಡು, ಗುಂಕ ತರ ಇದ್ದೀನಿ ನೋಡು. ರಾಜಪುಟ್ಟ, ಆಟ ಆಡ್ಕೊಂಬ ಮಗ, ಆಟ ಆಡ್ಕೊಂಬ. ಅಲ್ಲಿ ಪುಟ್ಟ ಇದೆ ನೋಡು. ಬಸಮ್ಮ, ನೀನು ಮದುವೆ ಆಗಿ ನಿನ್ ತಂದೆ ತಾಯಿಗೆ ನಮ್ ಚಿನ್ನಮ್ಮಂತರ ಮದುವೆ ಕೊಡೋದು ಯಾವಾಗ? ಅಳಿ ಅಂದ್ರೆ ನಾವು ಅದೆಷ್ಟು ಗಂಡುಗಳನ್ನ ತೋರಿಸಿದ್ರು ಇವಳು ಒಪ್ತಾನೆ ಇಲ್ಲ. ಇವಳು ಮನಸ್ಸಲ್ಲ ಯಾವ ಗಂಡನ ಕಲ್ಪನೆ ಮಾಡ್ಕೊಂಡಿದ್ದಾಳ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಹೊಸಿ ನೀವಾದ್ರೂ ಬುದ್ಧಿ ಹೇಳಿ. ಬಸಮ್ಮ, ತಂದೆ ತಾಯಿ ಆಸೆನ ಈಡೇರಿಸೋದು ಪ್ರತಿಯೊಬ್ಬ ಮಕ್ಕಳ ಕರ್ತವ್ಯ. ನೀನು ಮದುವೆ ಆಗಲ್ಲ ಅನ್ನೋ ಹಠ ಬಿಟ್ಟು ಈ ಮದುವೆಗೆ ಒಪ್ಕೋ. ನಿನ್ಗೆ ರಾಜ್ಕುಮಾರ್ನಂತ ಹುಡುಗನ್ನ ನಾವು ಹುಡ್ಕೊಡ್ತೀವಿ. ಮಾವ, ನನ್ಗೆ ಯಾವ ರಾಜ್ಕುಮಾರನೂ ಬೇಡ. ನನಗೆ ನೀನ್ ಬೇಕು. ನೀನು ನನ್ನ ಗಂಡ ಆಗ್ಬೇಕು. ಇದೇ ನನ್ನ ಆಸೆ, ಇದೇ ನನ್ನ ಆಸೆ. ಏ ಬಸಮ್ಮ, ಏನ್ ಯೋಚನೆ ಮಾಡ್ತಾ ಇದೀಯಾ? ಯೋಚಿಸೋದು ಏನು ಬೇಡ. ನಿಮ್ಗೆ ಎಂತ ಗಂಡ ಬೇಕು ಅಂತ ನಿನ್ ಮನ್ಸು ಬಿಚ್ಚಿ ಹೇಳು. ನಿನ್ ಮನಸ್ಸಿಗೆ ಹಿಡಿಸೋ ಗಂಡನ್ನ ಎಲ್ಲಿದ್ರು ಹುಡುಕಿ ನಿನ್ಗೆ ಮದುವೆ ಮಾಡ್ತೀವಿ. ನೀನು ಎಂತ ಗಂಡ ಬೇಕು ಅಂತ ನಮ್ಮನ್ನು ಹೇಳಕ್ಕಾಗದೆ ಇದ್ರೆ ಆ ಭಾಗ್ಯವಂತಿ ತಾಯಿ ಸನ್ನಿಧಿಲಿ ನಿನ್ನ ಕಲ್ಪನೆಯಲ್ಲಿ ಇರೋ ಗಂಡು ಗಂಡನಾಗಿ ಸಿಗ್ಲಿ ಅಂತ ಹರಕೆ ಹೊತ್ತು ಆ ತಾಯಿ ನಿನ್ನ ಆಸೆನ ಖಂಡಿತವಾಗ್ಲೂ ನೆರವೇರಿಸ್ತಾಳೆ. ಒಳ್ಳೆ ಸಲ ಇನ್ನು ಹೇಗಿದ್ರು ನಾವು ತಾಯಿ ಸನ್ನಿಗೆ ಹೋಗ್ತಾ ಇದ್ದೀವಿ. ಬಸಮ್ಮ ಅಲ್ಲೇ ತನ್ನ ಹರಕೆಯನ್ನ ಈಡೇರಿಸ್ಕೊಳ್ಳಿ. ಸರಿ, ಬಹಳ ಹೊಟ್ಟೆ ಹಸಿತಾ ಇದೆ, ಊಟ ಮಾಡೋದು ನಡೀದೆ. ಬನ್ನಿ ಬನ್ನಿ.
ಅಮ್ಮ ಭಾಗ್ಯವಂತಿ ದೇವಿ, ನಿನ್ನ ಕೃಪೆ ನಮ್ಮ ಮೇಲೆ ಸದಾ ಇರಲಮ್ಮ. ಅಮ್ಮ ಭಾಗ್ಯವಂತಿ, ನೀನು ನನ್ನ ಆಸೆಯಂತೆ ಬಂಗಾರದಂತೆ ಗಂಡನ ಕೊಟ್ಟು ಮುದ್ದಾದ ಮಗುವನ್ನು ಕೊಟ್ಟು ನನ್ನ ಆಸೆನ ಈಡೇರಿಸಿದ್ಯಾ. ಹಾಗೆ ನನ್ನ ತಂಗಿ ಬಸಮ್ಮ ಯಾವ ಗಂಡನ್ನು ತೋರಿಸಿದ್ರೂ ಒಪ್ತಾ ಇಲ್ಲ. ನೀನು ಅವಳಿಗೆ ಮದುವೆ ಆಗೋ ಮನಸ್ಸು ಕೊಟ್ಟು ಅವಳ ಮನಸ್ಸಿಗೆ ಒಪ್ಪುವಂಥ ಗಂಡ ಸಿಗೋ ಹಾಗೆ ಮಾಡುತ್ತಾ ಇಲ್ಲ. ಬಸಮ್ಮ, ನಿನ್ನ ಮನಸ್ಸಿನಲ್ಲಿರೋ ಗಂಡ ಸಿಗಲಿ ಅಂತ ಆ ದೇವಿ ಹತ್ರ ಹರಕೆ ಹೊತ್ಕೋ. ಆ ದೇವಿ ನಿನ್ನ ಆಸೆನ ಖಂಡಿತವಾಗ್ಲೂ ನೆರವೇರಿಸ್ತಾಳೆ. ರೀ, ಅವಳು ದೇವ್ರ ಹತ್ರ ಬೇಡ್ಕೊಳ್ಳಿ, ಬನ್ನಿ ನಾವು ಹೊರಗಡೆ ಹೋಗೋಣ. ಏ ಬಸ್ಸು, ದೇವ್ರ ಹತ್ರ ಭಕ್ತಿಯಿಂದ ಬೇಡ್ಕೊ, ಆಯ್ತಾ? ಬನ್ನಡಿ ಹೋಗೋಣ. ಅಮ್ಮ ಭಾಗ್ಯವಂತಿ ದೇವಿ, ನನ್ನ ಮನಸ್ಸಲ್ಲಿರೋದು ಯಾರಿಗೂ ಹೇಳ್ಕೊಳ್ದಲ್ಲೇ ಇರೋ ಆಸೆನ ಈಗ ನಾನು ನಿನ್ನ ಹತ್ರ ಹೇಳ್ತಾ ಇದ್ದೀನಿ. ನನ್ನ ಮಕ್ಕ ಸತ್ತು ನಮ್ಮ ಅಕ್ಕನ ಗಂಡ ನನ್ನ ಗಂಡ ಆದರೆ ನೀವು ಸನ್ನಿಧಾನಕ್ಕೆ ಬಂದು ಸಿಡಿ ಆಡ್ತೀನಿ. ಈ ನನ್ನ ಆಸೆ ಈಡೇರಿಸ್ತಿಲ್ಲ ಅಂದರೆ ನೀ ದೇವರೇ ಅಲ್ಲ ಅಂತೇಳಿ ಅಪಪ್ರಚಾರ ಮಾಡ್ತೀನಿ. ನನ್ನ ಆಸೆನ ಈಡೇರಿಸ್ತೀಯ ತಾನೆ? ಚಿನ್ನು, ನಿನ್ನ ತಂಗಿ ಬಸಮ್ಮ ಆ ದೇವಿ ಹತ್ರ ಏನೇನು ಬೇಡ್ಕೊಂಡಿರ್ತಾಳೋ ಏನೋ. ಇನ್ನೇನು ಕೇಳ್ಕೊಂಡಿರ್ತಾಳೆ? ಒಳ್ಳೆ ಗಂಡ ಸಿಗ್ಲಿ ಅಂತ ಕೇಳ್ಕೊಂಡಿರ್ತಾಳೆ. ಬಸಮ್ಮ, ದೇವ್ರ ಹತ್ರ ಏನು ಕೇಳ್ಕೊಂಡೆ? ಇನ್ನೇನು ಕೇಳ್ಕೊಂಡಿರ್ತಾಳೆ? ಮನ್ಮಥನಂತ ಗಂಡ ಸಿಗ್ಲಿ, ಮನೆ ತುಂಬ 2 ಡಜನ್ ಮಕ್ಕಳಾಗ್ಲಿ ಅಂತ ಕೇಳ್ಕೊಂಡಿರ್ತಾಳೆ ಅಲ್ವಾ ಬಸಮ್ಮ? ಛೀ, ಹೋಗಿ ಬಾಬಾ. ನಮ್ಮ ಬಸಮ್ಮ ಹೊತ್ತರ್ಕೆನ ಆ ತಾಯಿ ಈಡೇರಿಸ್ತಾಳೆ, ಇದರಲ್ಲಿ ಸಂಶಯನೇ ಇಲ್ಲ. ಹೌದು, ಸಂಶಯನೇ ಇಲ್ಲ. ಮುಂದಿನ ವರ್ಷ ಪಾಯಸದ ಊಟ ಅಂತೂ ಗ್ಯಾರಂಟಿ. ಏ ಬಸವ, ಒಂದ್ ಮರ ತಗೊಂಡ್ ಬಾರವ. ನನ್ಗೆ ಇತ್ತೀಚೆಗೆ ಇವಳದೇ ಒಂದು ಕೊರಗ ಆಗ್ಬಿಟ್ಟೈತಿ. ಆ ಭಾಗ್ಯವಂತೆ ದೇವಿ ಎಲ್ಲಿ ಇವಳ ಕಂಕಣ ಬಲ ಒದಗಿಸ್ಕೊಡ್ತಾಳೋ ಏನೋ. ನಿನಗೆ ಯಾವಾಗಲೂ ನನ್ನ ಮದುವೆ ಚಿಂತೆನೆ. ನಾನು ಬೇಗ ಮದುವೆ ಮಾಡಿ ಈ ಮನೆಯಿಂದ ಕಳಿಸ್ಬೇಕು ಅಂತಿದ್ಯಾ? ನಾನಿದ್ರೆ ನಿನ್ಗೇನು ಭಾರನ? ಭಾರ ಅಲ್ಲ ಕಣವ, ನಿನ್ ಮದ್ವೆ ಮಾಡ್ಬೇಕಾಗಿರೋದು ನಮ್ ಜವಾಬ್ದಾರಿ. ವಯಸ್ಸಿಗೆ ಬಂದ ಹೆಣ್ಮಗಳನ್ನ ಮದ್ವೆ ಮಾಡಿ ಗಂಡನ ಮನೆಗೆ ಕಳಿಸಿದ್ರೆ ಸಮಾಜದಲ್ಲಿ ಬರೋ ಗೌರವನೇ ಬೇರೆ, ಗೊತ್ತಾ? ಸಂಗು ಸಂಗು, ಬೇಗ ನಡಿ, ಚಿನ್ನಮ್ಮನವ್ರು ಹೋಗೋಣ ನಡಿ. ಯಾಕ್ರಿ ಇಷ್ಟೊಂದು ಗಾಬರಿ ಆಗಿದ್ದೀರಲ್ಲ? ಏನಾಯ್ತು? ನಿಮ್ ತೆಜ್ಜಲ್ಲ ಚಿನ್ನಮ್ಮನೂರ್ಗೆ ಹೋಗೋಣ ಅಂತಿದ್ದೀರಲ್ಲ, ಏನಾಯ್ತ್ರಿ? ಅವಳಿಗೆ ಹೆರಿಗೆನೂ ಕಾಣಿಸ್ಕೊಂಡಿದ್ದೆ. ಅವಳು ಉಳಿಯೋದೇ ಕಷ್ಟ ಅಂತ ಫೋನ್ ಬಂದಿತ್ತು. ಅಯ್ಯೋ ದೇವ್ರೆ, ಮೊದಲನೇ ಹೆರಿಗೆ ಎಷ್ಟು ಸಲೀಸಾಗಾಯ್ತು, ಎರಡನೇ ಹೆರಿಗೆಗೆ ಯಾಕೆ ಇಷ್ಟು ಕಷ್ಟ? ಹೇ ಭಾಗ್ಯವಂತಿದೇವಿ, ಇದೇ ನನ್ನ ಮಗಳನ್ನ ಕಾಪಾಡ್ಬೇಕವ್ವ, ನೀನೇ ಕಾಪಾಡ್ಬೇಕು. ಬಸವ, ಒಂದೆರಡು ಬಟ್ಟಿ ತಗೋಬಾ, ಹೋಗೋಣ. ಸಮಾಧಾನ ಮಾಡ್ಕೊಳ್ಳಿ, ಎಲ್ಲರಿಗೂ ಸಮಾಧಾನ ಮಾಡ್ಕೊಳ್ಳಿ, ಏನೂ ಆಗಲ್ಲ. ಎಲ್ಲದಕ್ಕೂ ಆ ಭಗವಂತ ಇದ್ದಾನೆ. ಅದೇ ಎಂತ ಮಗು ಆಯ್ತದೆ? ಗಂಡು ಮಗು. ಅದೇ ಯಾಕೆ ಸುಟ್ಟಿದ್ದೀರಾ? ಹೇಳಿದ್ರೆ ಚಿನ್ನು ಬಹಳ ಸುಸ್ತಾಗ್ಬಿಟ್ಟಿದ್ದಾಳೆ, ಮಗನ ಮಾತಾಡಕ್ಕೆ ಆಗ್ತಾ ಇಲ್ಲ. ನೀನು ಹಾಗೇನು ಮಾತಾಡ್ಬಾರ್ದಮ್ಮ. ನಿಮ್ಗೇನಾಗಲ್ಲ, ಏನೂ ಆಗಲ್ಲ. ಚಿನ್ನು, ನಿಂಗೇನು ಆಗಕ್ಕಿಲ್ಲ ಕಂದ, ಸಮಾಧಾನ ಆಗಿರು. ಆ ದೇವಿ ಭಾಗ್ಯವಂತೆ ಕಾಪಾಡ್ತಾಳೆ ಕಣವ, ಕಾಪಾಡ್ತಾಳೆ. ಬಸ್ಸು ಅಕ್ಕ, ಬಸ್ಸು ಮತ್ತೆ ಆಗೋದಿಲ್ಲ ಅಂತ ಹಠ ಮಾಡಿ
ಚಿನ್ನು ನೀನ್ ಮಾತಾಡಿ ಆಯ್ತು ಮಾಡ್ಕೊಡು. ರೀ ನನ್ ಬದುಕಲ್ಲ ರೀ, ನಾನ್ ಸಾಯ್ತೀನಿ ರೀ, ನಾನ್ ಸಾಯ್ತೀನಿ ರೀ. ನನ್ ಸತ್ಮೇಲೆ ನೀವ್ ಮದ್ವೆ ಆಗ್ತೀರಿ, ಹಾಗೆ ಹಾಗೆ ಉಳಿಬಾರ್ದು ರೀ, ನೀಡ್ಬಾರ್ದು. ನನ್ನ ಆಸೆಗೋಸ್ಕರ ನೀವು ಒಂದು ಹೆಣ್ಣನ್ನ ಮದ್ವೆ ಆಗ್ಲೇಬೇಕು ರೀ, ಆಗ್ಲೇಬೇಕು. ಚಿನ್ನು ನಿನ್ನ ಕಳ್ಕೊಂಡು ನಾನು ಹ್ಯಾಂಗ್ ಬದುಕಿರ್ಲಿ, ನಾನು ಹ್ಯಾಂಗ್ ಬದುಕಿರ್ಲಿ ಚಿನ್ನು, ಹ್ಯಾಂಗ್ ಬದುಕಿರ್ಲಿ? ನೀನ್ ನನ್ನ ಬಾಳಿ ಬೆಳಗಾಗಿದ್ದೆ, ಆ ಬೆಳಕೇ ಇಲ್ಲ ಅಂದ್ಮೇಲೆ ಬರೀ ಕತ್ಲೆಯೊಳಗೆ ಕುರುಟಾಗಿ ನಾನು ಹ್ಯಾಕ್ ಬದುಕಿಲ್ಲಮ್ಮ, ನಾನು ಹ್ಯಾಕ್ ಬದುಕಿರ್ಲಿ ಚಿನ್ನು, ನಾನು ಹ್ಯಾಕ್ ಬದುಕಿರ್ಲಿ? ರೀ ನೀವು ನಿಮಗೋಸ್ಕರ ಅಲ್ಲದೆ ಇದ್ರು, ಈ ನನ್ನ ಸಣ್ಣ ಮಕ್ಕಳಿಗೋಸ್ಕರ ಆದ್ರೂ ನೀವು ಬದುಕಿ ತಾಯಿತನದ ದಾರಿ ಎರೆಯುವಂತ ಹೆಣ್ಣನ್ನ ಮದ್ವೆ ಆಗ್ಲೇಬೇಕು ರೀ, ಮದ್ವೆ ಆಗ್ಲೇಬೇಕು. ಅವ್ವ, ಅವ್ವ. ನೀವು ಈ ರೀತಿ ಸಪ್ಪು ಕೂತಿರೋದನ್ನ ನನ್ನಿಂದ ನೋಡಕ್ಕಾಗಲ್ಲ. ಇನ್ನೇನ್ ಮಾಡಿ ಮಾವ, ನನ್ನ ಬಾಳಲ್ಲಿ ಚಿನ್ನು ಇಲ್ಲದ ಮೇಲೆ ಹೇಗೆ ಸಂತೋಷವಾಗಿರ್ಲಿ ಹೇಳಿ? ಏನೋ ಆಗಿದ್ದಾಗೋಯ್ತು. ನೋಡಿ, ಅವಳ ಹಣೆಯಲ್ಲಿ ಆಯುಷು ಅಷ್ಟೇ ಬರೆದಿತ್ತು ಅಂತ ಕಾಣಿಸುತ್ತೆ. ನೀವು ಅವಳ ನೆನಪಿನಲ್ಲೇ ಊಟ ನೀರು ಬಿಟ್ಟು ಈ ರೀತಿ ಕೂತ್ರೆ ಸತ್ತು ಹೋಗಿರೋ ನಮ್ಮ ಚೆನ್ನಮ್ಮ ಮತ್ತೆ ಬದುಕು ಬರ್ತಾಳ? ಮಾವಯ್ಯ, ನಿಮ್ಮ ಪಾಲಿಗೆ ಚಿನ್ನು ಸತ್ತಿರಬಹುದು, ಆದರೆ ನನ್ನ ಪಾಲಿಗೆ ಅವಳು ಇನ್ನೂ ಸತ್ತಿಲ್ಲ. ನನ್ನ ಜೀವಕ್ಕೆ ಜೀವ ಆಗಿ ನನ್ನ ರಕ್ತದಲ್ಲೆಲ್ಲ ಸೇರ್ಕೊಂಡಿದ್ದಾಳೆ. ಶೇಖರಪ್ಪ, ಈ ರೀತಿ ಅರ್ಥ ಪತ್ಕೊಂಡ್ರೆ ಹೇಗೆ? ತಬ್ಬಲಿಯಾಗಿರ್ತಕ್ಕಂಥ ಮಕ್ಕಳ ಮುಂದಿನ ಭವಿಷ್ಯದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದ್ಯಾ? ಯೋಚನೆ ಮಾಡಿ ನೋಡು. ಮಕ್ಕಳ ಮೇಲೆ ಪ್ರೀತಿ ಇರೋದಕ್ಕೆ, ಮಕ್ಕಳ ಭವಿಷ್ಯ ಹಾಳಾಗಬಾರ್ದು ಅಂತಾನೆ ನನ್ನ ನೋವನ್ನೆಲ್ಲ ನುಂಗ್ಕೊಂಡು ನಾನು ಬದುಕ್ತಾ ಇರೋದು. ಹೌದು ಅಳಿಯಂದ್ರೆ, ಆ ಎಳೆ ಹಸುಗೂಸುಗಳ ಹಾರೈಕೆ ಮಾಡೋಕ್ಕೆ ನಿಮ್ಮಿಂದ ಆಗೋದಿಲ್ಲ. ಚಿನ್ನು ಸಾಯವಾಗಿ ಹೇಳ್ದಂಗೆ ನೀವು ಇನ್ನೊಂದು ಮದುವೆ ಮಾಡ್ಕೊಳ್ಳೇಬೇಕು. ಇನ್ನೊಂದು ಮದುವೆನ? ಅದು ಈ ಜೀವನದಲ್ಲಿ ಖಂಡಿತ ಸಾಧ್ಯ ಇಲ್ಲ. ನನ್ನ ಚಿನ್ನು, ನನ್ನ ಮನಸ್ಸು, ನನ್ನ ರಕ್ತದಲ್ಲಿ ಬೆರೆತು ಹೋಗಿದ್ದಾರೆ. ಅವಳನ್ನು ಮರೆತು ಇನ್ನೊಂದು ಮದುವೆ ಅಸಾಧ್ಯ. ಅಳಿಯಂದ್ರೆ, ನಾವು ನಿಮಗೆ ಚಿನ್ನದ ಮದುವೆ ಅಂತ ಹೇಳ್ತಾ ಇಲ್ಲ. ನೀವು ಅವಳ ನೆನಪಿನಲ್ಲೇ ಇದ್ದು ಬಿಟ್ಟರೆ ಮಕ್ಕಳಿಗೆ ತಾಯಿ ಆರೈಕೆ ಕೊಡೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಶೇಖರಪ್ಪ, ಇಂತಹ ಸಮಯದಲ್ಲಿ ನಿನಗೆ ಹೆಂಡತಿ ಬೇಕಂತ ಇರ್ಬೋದು, ಆದರೆ ಮಕ್ಕಳ ದೃಷ್ಟಿಯಿಂದ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಮಕ್ಕಳು ಬೆಳೆದು ದೊಡ್ಡವರಾದ್ಮೇಲೆ ಸಣ್ಣದರಲ್ಲಿ ತಾಯಿತನದ ಮಮತೆ, ಲಾಲನೆ, ಪಾಲನೆ ಅವ್ರಿಗೆ ಸಿಗಲಿಲ್ವಲ್ಲ ಅನ್ನೋ ಕೊರಗು ಇರಬಾರ್ದು ಅನ್ನೋ ಉದ್ದೇಶದಿಂದ ನಾವು ನಿಮಗೆ ಬೇರೆ ಮದುವೆ ಮಾಡ್ಕೊಳ್ಳಿ ಅಂತ ಬಲವಂತವಾಗಿ ಹೇಳ್ತಿದ್ದೀವಿ ಅಳಿಯಂದ್ರೆ. ಹಾಗೆ ನೀವು ಇಷ್ಟೆಲ್ಲ ಯೋಚನೆ ಮಾಡಿ ನಿರ್ಧಾರಕ್ಕೆ ಬಂದ ಮೇಲೆ ನಿಮ್ಮ ಮಾತನ್ನು ಮೀರಕ್ಕಾಗತ್ತ? ನನಗೋಸ್ಕರ ಅಲ್ಲಿದ್ದು ಮಕ್ಕಳಿಗೋಸ್ಕರನಾದರೂ ನಾನು ಎರಡನೇ ಮದುವೆಗೆ ಹೋಗ್ತೀನಿ.
ಏನು ಅಂದ್ರೆ ಇನ್ಯಾಕ್ ತಡ, ಅಳಿಯಂದ್ರು ಒಪ್ಪಿಗೆ ಕೊಟ್ಟಾಯ್ತಲ್ಲ, ಆದಷ್ಟು ಬೇಗ ಎಲ್ಲಾದ್ರೂ ಒಂದು ಒಳ್ಳೆ ಕಡೆ ಕನ್ಯೆ ನೋಡ್ಬಿಡಿ. ಆಯ್ತು, ಎಲ್ಲಾದ್ರೂ ಯಾಕೆ ನೋಡ್ತೀರಿ? ಬೇರೆ ಹುಡುಗಿ ತಂದು ಮದುವೆ ಮಾಡಿದ್ರೆ ಮಕ್ಕಳ ಮೇಲೆ ಒಂದಾಯ್ಕೊಂಡು ಮಾಡಿದಂಗೆ ಆಗೋದಿಲ್ವೇ? ಅದಕ್ಕೆ ನಾನು ಇನ್ನೊಂದು ಮದುವೆ ಬೇಡ ಅಂತ ಹೇಳಿದ್ದು. ಅಲ್ಲಿಂದ್ರೆ ಬೇರೆ ಹುಡುಗಿನ ತಂದು ಮದುವೆ ಆದರೆ ಮಕ್ಕಳಿಗೆ ಮಮತಾಯಿ ಧ್ವನಿ ಆಗುತ್ತೆ. ಅದಕ್ಕೋಸ್ಕರ ನನ್ನ ಎರಡನೇ ಮಗಳ ಮದುವೆ ಆದರೆ ಒಳ್ಳೇದಾಗ್ತದೆ. ಚಂದ್ರಸಪ್ತವ್ರೆ, ನೀವು ಹೇಳೋ ಮಾತು ಸತ್ಯ. ನಿಮ್ ಎರಡನೇ ಮಗಳು ಕೊಟ್ಟು ಮದುವೆ ಮಾಡೋದ್ರಿಂದ ಅವ್ರ ಮಕ್ಕಳು ಕ್ಷೇಮವಾಗಿರ್ತಾರೆ, ಮಲ್ತಾಯಿ ಧೋರಣೆನೂ ಕೂಡ ನಿವಾರಣೆ ಆಗುತ್ತೆ. ಏನಂತಾರೆ ಶೇಖರ್ನವ್ರೆ? ನನ್ನ ಮಾವನಿಗೆ ಹೇಗನ್ಸುತ್ತೋ ಹಾಗೆ ಮಾಡಲಿ. ಚಂದ್ರಸಪ್ತವ್ರೆ, ಮತ್ತಿನ್ನ ಆಗ್ತಾರ, ಆದಷ್ಟು ಬೇಗ ಮದುವೆ ಮಾಡ್ಬಿಡಿ. ಆಯ್ತು, ಶುಭ ಶೀಘ್ರ. ಏನು ಅಂದ್ರೆ ನಮ್ ಬಸಮ್ಮನ ಲಗ್ನ ಆಗಿ ಇವತ್ತಿಗೆ ಒಂದು ವರ್ಷ ಆಯ್ತು ನೋಡ್ರಿ. ಆ ಭಾಗ್ಯವಂತಿ ದೇವಿ ದಯದಿಂದ ಅವಳ ಹೊಟ್ಟೆಲು ಮುತ್ತಿನಂತ ಒಂದು ಗಂಡು ಹುಡುಗ ಹುಟ್ಟಿ ಅವ್ರ ಸಂಸಾರ ಎಷ್ಟು ಚಂದದೈತಿ ನೋಡ್ರಿ. ನೀನು ಹೇಳೋದು ಖರಿ ಐತಿ. ಆ ಭಾಗ್ಯವಂತಿ ದೇವಿ ದಯೆಯಿಂದ ನಮ್ಮ ಮಗಳ ಸಂಸಾರ ಸುಖವಾಗಿ ನಡ್ಕೊಂಡು ಹೋಗಕ್ಕತ್ತೈತಿ. ಹೌದ್ರಿ, ಎಲ್ಲ ಆ ದೇವಿ ಭಾಗ್ಯವಂತಿ ಕರುಣೆ. ಮಕ್ಕಳು ಮಲಗಿದ್ರಾ? ಅವರು ಆಗಲೇ ಮಲ್ಕೊಂಡ್ರು. ಏನು ಅಂದರೆ ನಾನು ಮದುವೆ ಆಗಿ ನನ್ನ ಸಂಸಾರ ಚೆನ್ನಾಗಾದರೆ ಆ ಭಾಗ್ಯವಂತಿ ದೇವಿ ಸನ್ನಿಧಾನಕ್ಕೆ ಹೋಗಿ ಸಿಡಿ ಆಡ್ತೀನಿ ಅಂತ ಅರ್ಕೆ ಹೊರಟಿದ್ದೆ. ಈಗ ಅರ್ಕೆ ತೀರಿಸ್ಬೇಕು. ಹೌದು, ತಾಯಿ ಹರಕೆನ ತೀರಿಸದೆ ಉಳಿಸ್ಕೋಬಾರ್ದು. ಯಾಕಂದ್ರೆ ಭಕ್ತರು ಬೇಡಿದ್ದನ್ನೆಲ್ಲ ಕೊಡೋಳು ಆ ತಾಯಿನೇ. ಭಕ್ತರು ಕೆಟ್ಟದ್ದನ್ನ ಬೇಡಿದ್ರೆ ಶಿಕ್ಷೆ ಕೊಡೋಳು ಆ ತಾಯಿನೇ. ನಾವು ತಾಯಿ ಹರಕೆನ ಕೂಡಲೇ ತೀರಿಸಬೇಕು. ಬರೋ ಶುಕ್ರವಾರ ದಿನ ಆ ಭಾಗ್ಯವಂತಿ ದೇವಿ ಸನ್ನಿಧಾನಕ್ಕೆ ಹೋಗಿ ಸಿಡಿ ಆಗಬೇಕು. ಈ ವಿಚಾರನ ಅಪ್ಪ ಅಮ್ಮನಿಗೆ ತಿಳಿಸ್ತೀನಿ. ಹಾಗೆ ಮಾಡೋಣ. ದೇವ್ರ ಹತ್ರ ಏನು ಹರಕೆ ಮಾಡ್ಕೊಂಡಿದ್ಯಮ್ಮ? ನಮ್ಮ ಅಕ್ಕನ ಒಳ್ಳೇದಾಗಲಿ ಅಂತ ಕೇಳ್ಕೊಂಡಿದ್ದೀನಿ.
ಕೊಂಡಿ ಚುಸ್ತಾ ಇಲ್ಲ. ನಿಜ ಹೇಳು, ನೀನೇನು ಅರ್ಕೆ ಹೊತ್ಕೊಂಡಿದೆ, ನಿಜ ಹೇಳು. ಅದನ್ನ ನಿಮ್ ಕಿವಿಯಲ್ಲಿ ಹೇಳ್ತೀನಿ. ನಮ್ಮ ಅಕ್ಕ ಸತ್ತು ನಮ್ಮ ಅಕ್ಕನ ಗಂಡ ನನ್ ಗಂಡ ಆಗ್ಲಿ ಅಂತ ಹರಕೆ ಹೊತ್ತಿದ್ದೆ. ಏನ್ ಅರ್ಕೆ ಹೊತ್ಕೊಂಡಿರೋದು ಅಂತ ಜೋರಾಗಿ ಹೇಳ್ಬೇಕು. ಸಮಾಧಾನ. ನಾನು ಹೇಳ್ತೀನಿ, ಇವಳ ಅಕ್ಕ ಸತ್ತು ಇವಳ ಅಕ್ಕನ ಗಂಡ ತನ್ ಗಂಡ ಆಗ್ಬೇಕು ಅಂತ ಹರಕೆ ಹೊತ್ಕೊಂಡಿದ್ಲಂತೆ. ಬಾವನ್ ಮದ್ವೆ ಆಗ ಧೂಳಂತ ನೀಚೆನ್ಸು ಇವಳನ್ನ ಸಿಡಿ ಆಡಕ್ ಬಿಡ್ಬಾರ್ದು. ಮೊದ್ಲು ಆಚೆ ಕಳ್ಸು. ಸಮಾಧಾನ. ತಾಯಿ ಸನ್ನಿಧಿಯಲ್ಲಿ ಹರಕೆ ಆಚರಣೆಯಂತೆ ಸಿಡಿ ಆಡ್ಲೇಬೇಕು. ಪಾಪ ಪುಣ್ಯನ ತಾಯಿ ನೋಡ್ಕೊಳ್ತಾಳೆ. ಪಾಪಿ, ನನ್ ಮುಟ್ಬೇಡ, ದೂರ ನಿಲ್ಲು. ನೀನು ಇಷ್ಟೊಂದು ಕೆಟ್ಟ ಹೆಂಗಸು ಅಂತ ನಾನು ಅನ್ಕೊಂಡಿರಲಿಲ್ಲ. ನನ್ನ ಚಿನ್ನು ಬದುಕಿದ್ದಾಗ ನಿಂಗೆ ಒಳ್ಳೇದಾಗ್ಬೇಕು, ನೀನು ಸುಖವಾಗಿರ್ಬೇಕು, ನಿನ್ ಬಾಳು ಹಸನಾಗ್ಬೇಕು ಅಂತ ಏನೇನೋ ಕನಸ್ಕೊಂಡಿದ್ದು. ಆದ್ರೆ ನೀನು ಅವಳು ಸಾಯ್ಬೇಕು, ಅವಳ ಬಾಳು ಹಾಳಾಗ್ಬೇಕು ಅಂತ ಕೆಟ್ಟ ಹರಕೆ ಹೊತ್ತು ಅವಳನ್ನ ಸಾಯಿಸ್ಬಿಟ್ಟೆ. ನಿನ್ನಂತ ಕೆಟ್ಟ ಹೆಂಗಸಿನ ಮುಖ ನೋಡಕ್ಕೆ ನಂಗೆ ಅಸಹ್ಯ ಆಗುತ್ತೆ. ಇವತ್ತಿಂದ ನಿನ್ನ ಸಂಬಂಧ ತೀರೋಯ್ತು. ನನ್ನ ಚಿನ್ ಕೊಟ್ಟಿರೋ ಮಕ್ಕಳನ್ನ ಕರ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಇನ್ ಯಾವತ್ತು ನಿನ್ನ ಈ ಕೆಟ್ಟ ಮುಖನ ನನ್ ತೋರಿಸ್ಬೇಡ. ಏನು ಅಂದ್ರೆ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಇಲ್ಲ, ಇನ್ನ ನಿನ್ ಮಾತು ಕೇಳಿದ್ರೆ ಇನ್ನೇನು ಅನಾಹುತ ಆಗುತ್ತೋ ಗೊತ್ತಿಲ್ಲ. ನಾನು ಮಾಡಿ ತಪ್ಪೆಲ್ಲ ಕ್ಷಮಿಸ್ಬಿಡಿ. ಕ್ಷಮಿಸುವಂತ ಅಪರಾಧ ಆಗಿದ್ರೆ ಕ್ಷಮಿಸಬಹುದಾಗಿತ್ತು. ಆದ್ರೆ ನೀನ್ ಮಾಡಿದ್ದು ಅಕ್ಷಮ್ಯ ಅಪರಾಧ. ನಿನ್ನಂತ ಹೆಂಗಸು ಇಡೀ ಹೆಣ್ಣು ಕುಲಕ್ಕೆ ಅವಮಾನ. ನಿನ್ನಂತ ಹೆಂಗಸು ಈ ಭೂಮಿ ಮೇಲಿದ್ರೆ ತಂದೆ ತಾಯಿ, ಅಕ್ಕ ತಂಗಿ, ಅಣ್ಣ ತಮ್ಮ ಸಂಬಂಧನ ನೀನು ಇಲ್ದಂಗೆ ಮಾಡಿಬಿಡ್ತೀಯ. ನಿನ್ನಂತ ಹೆಣ್ಣನ್ನ ಭಾಗ್ಯವಂತಿ ದೇವಿ ಕೂಡ ಕ್ಷಮಿಸೋದಿಲ್ಲ. ಏನು ಅಂದ್ರೆ ಏನೂ ಇಲ್ಲ. ಇನ್ಮೇಲೆ ನಿನ್ ದಾರಿ ನಿನ್ಗೆ, ನನ್ ದಾರಿ ನನ್ಗೆ.
ಬಸಮ್ಮ ಬಸಮ್ಮ ಏ ಬಸಮ್ಮ ನೀನು ಕಾಳಿ, ನೀನು ದುರ್ಗಿ, ನೀನು ಪಿಶಾಚಿ ನೀನು. ನಿನ್ನಂತ ನೀಚಳಿಗೆ ನಾನು ಪಿಶಾಚಿ ಕಾಣಿಯಾಗಿ ಕಾಣುತ್ತೇನೆ. ಆದರೆ ನನ್ನನ್ನು ನಂಬಿದ ಭಕ್ತರಿಗೆ ನಾನು ಭಾಗ್ಯವಂತೆಯಾಗಿ ಕಾಣುತ್ತೇನೆ ಗೊತ್ತೇ. ನಾನು ಬೇಡಿದವರಿಗೆ ಬೇಡಿದ ವರವನ್ನು ಕೊಡುವ ಭಾಗ್ಯವಂತೆ. ಅವರ ಹರಕೆ ಬೇರೆಯವರಿಗೆ ಕೆಡುಕಾಗದಂತಿರಬೇಕು. ಒಂದು ವೇಳೆ ಅಂತಹ ವರವನ್ನೇ ಅವರು ಕೇಳಿದರೂ ಕೊಡುತ್ತೇನೆ. ಆದರೆ ಆ ಕ್ಷಣವೇ ಅವರ ಪ್ರಾಣವನ್ನು ಹೀರಿ ಬಿಡುತ್ತೇನೆ. ನೀನು ಅಷ್ಟೇ, ನಿನ್ನ ಒಡ ಹುಟ್ಟಿದ ಅಕ್ಕನಿಗೆ ಸಾವು ಬಯಸಿ ತಪ್ಪು ಮಾಡಿರುವೆ. ಆ ನಿನ್ನ ತಪ್ಪಿಗೆ ಶಿಕ್ಷೆ ಏನು ಗೊತ್ತೇ? ನಿನ್ನ ಸಾವು. ಇಲ್ಲ ಇಲ್ಲ, ನಾನು ನಿನ್ನನ್ನು ಕ್ಷಮಿಸುವುದಿಲ್ಲ. ಮುಂದೆ ನನ್ನ ಭಕ್ತರು ಇಂತಹ ತಪ್ಪು ಮಾಡದಿರಲೆಂದು ಎಚ್ಚರಿಸಬೇಕಾದರೆ ನಿನ್ನ ಅಂತ್ಯವಾಗಲೇಬೇಕು, ನಿನ್ನ ಅಂತ್ಯವಾಗಲೇಬೇಕು. ವಿದ್ಯಾಶ್ರೀ ಆಡಿಯೋರವರು ನಿರ್ಮಿಸಿ ಬಿಡುಗಡೆಗೊಳಿಸಿರುವ ಕತ್ತರಿಗೆ ಶ್ರೀ ಭಾಗ್ಯವಂತಿ ದೇವಿಯ ಭಕ್ತಿ ಗೀತೆಗಳ ಆಡಿಯೋ ಕ್ಯಾಸೆಟ್ಗಳು, ಸಿಡಿಗಳು ಹಾಗೂ ವಿಸಿಡಿಗಳು ಭರದಿಂದ ಮಾರಾಟವಾಗುತ್ತಿವೆ. ಶ್ರೀ ಭಾಗ್ಯವಂತಿ ದೇವಿಯ ಭಕ್ತಿ ಗೀತೆಗಳ ಸಿಡಿ ಹಾಗೂ ವಿಸಿಡಿಗಳನ್ನು ಕೊಂಡುಕೊಂಡು ದೇವಿಯ ಕೃಪೆಯನ್ನು ಪಡೆಯಿರಿ. ವಿದ್ಯಾಶ್ರೀ ಪ್ರೊಡಕ್ಷನ್ಸ್ ರವರ ಮುಂದಿನ ಕಾಣಿಕೆ ಶ್ರೀ ಭಾಗ್ಯವಂತಿ ದೇವಿಯ ಪವಾಡಗಳು. ಅತಿ ಶೀಘ್ರದಲ್ಲೇ ನಿರೀಕ್ಷಿಸಿ. ಶ್ರೀ ಭಾಗ್ಯವಂತಿ ದೇವಿಯ ಪವಾಡಗಳು. ನಿರ್ದೇಶನ BA ಪುರುಷೋತ್ತಮ್. ಹಿರೇಮಠ 4,000 ಹಾಸಿಗೆ ತಗೊಂಡು ಎಷ್ಟೊಂದು ತಿಂಗಳಾಯ್ತು? 6,000 ಬಡ್ಡಿ ಹೋಗಿದೆಯಲ್ಲಪ್ಪ. ಈ ತಿಂಗಳು ಸೇರಿಸಿದ್ರೆ 7,000. ಅಯ್ಯೋ ಅಯ್ಯೋ ಅಯ್ಯೋ, ಹಿಂಗಾದ್ರು ಏನ್ ನನ್ ಗತಿ? ನಮಸ್ಕಾರ ಶೆಟ್ರಿಗೆ. ಅಯ್ಯೋ ನಮಸ್ಕಾರಕ್ಕೆ ಇಷ್ಟು ಬೆಂಕಿ ಬಿದ್ದ. ಬಡ್ಡಿ ಕೊಡಕ್ ಬಂದ್ಯಾನ ಅವರದಿನ್ನೆ ಕೊಡ ಕೊಡ. ತಿಂಗಳು ಬಡ್ಡಿನ ಮುಂದಿನ ತಿಂಗಳು ಸೇರಿಸ್ಕೊಡ್ತೀನಿ ಶೆಟ್ರೆ. ಬಡ್ಡಿ ಕೊಡಕ್ ಬಂದಿಲ್ವಾ? ಮುಂದಿನ ತಿಂಗಳು ಬಡ್ಡಿ ಕೊಡಂಗಿದ್ರೆ ಈಗ ಯಾಕ್ಲ ಬಂದೆ? ಈ ತಿಂಗಳು ನನ್ನ ಮಗಳ ಮದುವೆ ಸಾಗತ್ತೆ ಶೆಟ್ರೆ. ಮದುವೆ ಖರ್ಚಿಗೆ ರೊಕ್ಕ ಬೇಕಿತ್ತು. ದಯವಿಟ್ಟು ಏನಾದರೂ ಸ್ವಲ್ಪ ರೊಕ್ಕ ಸಹಾಯ ಮಾಡಿ ಅಂತ ಕೇಳೋಣ ಅಂತ. ಹೋಗೋಣ ನಿಮ್ಮ ಅಪ್ಪನ್. ಅಲ್ಲ, ತಗೊಂಡಿರೋ ದುಡ್ಡಿಂದ ಬಡ್ಡಿ ಕೊಡಕ್ಕೆ ನಿನ್ಗೆ ಯೋಗ್ಯತೆ ಇಲ್ಲ ಅಂತದ್ರಲ್ಲಿ ಮತ್ತೆ ದುಡ್ಡು ಕೇಳಕ್ ಬಂದ್ಬಿಟ್ಟಿಲ್ಲ. ಮೊದಲು ಹಳೇದು ಬಾಕಿ ಬಡ್ಡಿ ಎಲ್ಲ ಕೊಟ್ಬಿಡು, ಆಮೇಲೆ ಮುಂದಿನ ಕೇಳು. ಅಯ್ಯೋ ಶೆಟ್ರೆ, ಹಾಗನ್ಬೇಡಿ ಶೆಟ್ರೆ. ನೀವು ರೊಕ್ಕ ಇಲ್ಲ ಅಂತಂದ್ರೆ ನನ್ನ ಮಗಳ ಮದುವೆ ನಿಂತೋಗ್ತದೆ. ಮದುವೆ ನಿಂತರೆ ಊರಲ್ಲಿ ಓಡಾಡಕ್ಕಾಗಲ್ಲ ಶೆಟ್ರೆ. ದಯವಿಟ್ಟು ಏನಾದರೂ ಮಾಡಿ ಸ್ವಲ್ಪ ರೊಕ್ಕ ಕೊಡ್ರಿ. ಸರಿ, ನಾನು ರೊಕ್ಕ ಕೊಡ್ತೀನಿ. ಆದ್ರೆ ಅದಕ್ಕೆ ಆಧಾರ ಏನ್ ಕೊಡ್ತೀಯಾ? ಆಧಾರ ಇರೋ ಮನೆ ಹೊಲ ಎರಡೂ ನಿಮ್ಗೆ ಆಧಾರ ಮಾಡಿಟ್ಟಿದ್ದೀನಿ.
ದಯವಿಟ್ಟು ಏನಾದ್ರೂ ಮಾಡಿ ನನಗೆ ರೊಕ್ಕ ಕೊಡ್ರಿ ಸೆಟ್ರೆ. ಆಧಾರ ಇಲ್ದಿರ ಒಂದು ಪೈಸೆನೂ ಕೊಡಲ್ಲ. ಮೊದ್ಲು ಇಲ್ಲಿಂದ ಜಾಗ ಖಾಲಿ. ಅವ್ವ ಇಷ್ಟೊಂದು ಕೇಳ್ಕೊತಾ ಇದ್ದಾನೆ, ಅದು ಹೆಣ್ಮಗಳ ಮದ್ವೆ ಅಂತ ಹೇಳ್ತಾ ಇದ್ದಾನೆ. ಏನಾದ್ರೂ ಸಹಾಯ ಮಾಡ್ರಿ. ಏನ್ ಹಿಂಗ್ ಹೇಳ್ತಿದ್ಯಾ? ಅಲ್ಲ ಕೇಳ್ದವ್ರೆಲ್ಲ ರೊಕ್ಕ ಕೊಡೋದಕ್ಕೆ ನಾನೇನು ದುಡ್ಡಿನ ಗಿಡ ಹಾಕಿದ್ದೀನಿ? ಹೋಗೆಲ್ಲ ಹೋಗ್ ನೋಡು, ಅಲ್ಲೇನೋ ಸೀದೋಗಿರೋ ವಾಸ ಬರ್ತಿದೆ, ಒಳಗ್ ನೋಡು. ದುಡ್ಡಿನ ಬೆಲೆ ಮಹಾ ಗೊತ್ತು ನಿನ್ಗೆ. ಹೋಗ್ ನಿನ್ ಕೆಲಸ ನೋಡ್ಕೋ, ನಡಿ ಹೊರಗಡೆ. ಶೆಟ್ರೆ ದಯವಿಟ್ಟು ಇಂಥ ಪರಿಸ್ಥಿತಿನಲ್ಲಿ ರೊಕ್ಕ ಇಲ್ಲ ಅನ್ಬೇಡಿ ಶೆಟ್ರೆ. ನೀವು ರೊಕ್ಕ ಕೊಡ್ಲಿಲ್ಲ ಅಂದ್ರೆ ನನ್ನ ಮಗಳ ಮದ್ವೆ ನಿಂತೋಗ್ತದೆ. ದಯವಿಟ್ಟು ಶೆಟ್ರೆ ನಿಮ್ ಕಾಲಿಗೆ ಬೀಳ್ತೀನಿ ಶೆಟ್ರೆ. ನನ್ ಕಾಲ್ ಬೀಳ್ಬೇಡ್ವ, ಆಮೇಲೆ ನಿನ್ ಕಾಲ್ ನಾನು ಸುಟ್ಕೊಂಡ್ಬಿಡುತ್ತೆ. ದಯಮಾಡಿ ಶೆಟ್ರೆ. ನೋಡು, ನೀನ್ ಜಾಸ್ತಿ ಹೊತ್ತಿಗೆ ನಿಂತಿದ್ರೆ ಆಮೇಲೆ ನಿಂತಿರೋ ಜಾಗಕ್ಕೂ ರೊಕ್ಕ ಕೊಡ್ಬೇಕಾಯ್ತದೆ. ನಿಂತಿರೋದಕ್ಕೂ ಕೂತಿರೋದಕ್ಕೂ ದುಡ್ಡು ಕೇಳ್ತೀಯ, ಬಡ್ಡಿ ತಗೊಂಡು ಹಣ ಎಲ್ಲ ಇಟ್ಕೊಂಡು ಎಲ್ಲಿಗೆ ಹೋಗ್ತೀಯ? ಅದಕ್ಕೆ ಕಡೆಯ ನೀನ್ ಸತ್ರುನು ಕೊಳ್ಳಿ ಇಡೋದಕ್ಕೆ ಒಂದು ಮಗುನು ಇಲ್ದಂಗಾಗಿರೋದು. ಇನ್ಮೇಲಾದ್ರೂ ಸ್ವಲ್ಪ ದಾನ ಧರ್ಮ ಮಾಡಯ್ಯ, ನಿನ್ನ ಮನೇನು ನಂದನವನ ಆಗುತ್ತೆ. ಯವ್ ನೀನು ಹಣ ಕೊಡ್ದಿದ್ರು ನನ್ನ ಮಗಳ ಮದುವೆ ಮಾಡೋದು ಹೇಗೆ ಅಂತ ನನಗೆ ಗೊತ್ತಿದೆ ಕಣಯ್ಯ. ಏಯ್ ಶೆಟ್ಟಿ, ನೀ ದುಡ್ಡು ಕೊಡ್ದಿದ್ರು ನನ್ನ ಮಗಳ ಮದುವೆ ಮಾಡೋದು ಹೇಗೆ ಅಂತ ನನಗೆ ಗೊತ್ತಿದೆ. ಮಾಡ್ತೀನಿ ಕಣಯ್ಯ. ಹೋಗ. ಓಹೋ, ಮಗಳು ಮದ್ವೆ ಮಾಡ್ತಾನೆ. ಮಗಳು ಮದ್ವೆ ನೀನ್ ಕಿತ್ತಿ ಮಾಡ್ಕೋಬೇಕಷ್ಟೇ. ಆಗ ನೀನ್ನ ಅಯ್ಯೋ ನೀನ್ ಯಾಕೆ ಹೇಳ್ತಾ ಇದ್ಯಾ? ಅಳ್ದೆ ಇನ್ನೇನ್ರಿ ಮಾಡ್ಲಿ? ನಮ್ಮ ಮದ್ವೆ ಆಗ 10 ವರ್ಷ ಆಯ್ತು, ನಮ್ಗಿನ್ನು ಮಕ್ಕಳೇ ಆಗಿಲ್ಲ. ಊರಲ್ಲೆಲ್ರು ನನ್ನ ಪಂಜೆ ಅಂತ ಹೇಳ್ಕೊತಾ ಇದ್ದಾರೆ. ಲೇ, ಜನ ಹೇಳ್ಕೊಂಡ್ರೆ ಹೇಳ್ಕೊಳ್ಳಿ ಬಿಡೆ, ಅಲ್ವೇ? ನೀನ್ ಹೀಗ ಅಳ್ತಾ ಕೂತ್ಕೊಂಡ್ರೆ ಮಕ್ಳಾಗ್ತವ ನೋಡೆ. ಮಕ್ಳಾಗ ಯೋಗ ಇದ್ರೆ ಹಾಗೇ ಆಗ್ತದೆ. ಈಗ ಅಳ್ತಾ ಕೂತ್ಕೋಬೇಡ. ಮೊದ್ಲು ಏನ್ ಕೆಲಸ ಐತೆ ಮನೇಲಿ ನೋಡೋದು. ನಾನು ಹೋಗಿ ಆ ಮೂಲೆ ಮನೆ ಶಂಕರ ನನಗೆ ಈ ತಿಂಗಳು ಬಡ್ಡಿ ದುಡ್ಡು ಕೊಟ್ಟಿಲ್ಲ, ಹೋಗಿ ಇಸ್ಕೊಂಡ್ಬರ್ತೀನಿ. ಎಲ್ರಿಗೂ ಮಕ್ಕಳ ಬಗ್ಗೆ ಕೊಟ್ಟಂಗೆ ನನ್ಗೆ ಯಾವಾಗಪ್ಪ ಮಕ್ಕಳ ಬಗ್ಗೆ ಕೊಡ್ತೀಯ? ನನ್ ಮನೆ ಯಾವಾಗಪ್ಪ ನನ್ನನ್ನ ಮಾಡ್ತೀಯ? ನನ್ ಮೇಲೆ ಕರುಣೆ ಇಟ್ಟು ನನ್ ಮಕ್ಕಳ ಬಗ್ಗೆ ಕೊಡು ತಂದೆ, ಕೊಡು ದೇವ್ರೆ, ನನಗ್ ಮಕ್ಕಳ ಬಗ್ಗೆ ಕೊಡು. ಕಣಿ ಹೇಳ್ತೀನವ್ವ, ಕಣಿ ಹೇಳ್ತೀನವ್ವ, ಕಣಿ ಹೇಳ್ತೀನವ್ವ, ಕಣಿ ಹೇಳ್ತೀನವ್ವ, ಕಣಿ. ಇದ್ದದ್ದು ಇದ್ದಂಗೆ, ಆದದ್ದು ಆದಂಗೆ, ಆಗೋದು ಆಗಂಗೆ ಕಣಿ ಹೇಳ್ತೀನವ್ವ, ಕಣಿ ಹೇಳ್ತೀನವ್ವ, ಕಣಿ ಹೇಳ್ತೀನವ್ವ, ಕಣಿ. ಇದ್ದದ್ದು ಇದ್ದಂಗೆ, ನಡೆದದ್ದು ನಡೆದಂಗೆ, ಆಗೋದು ಆಗೋಂಗೆ ಕಣಿ ಹೇಳ್ತೀನವ್ವ, ಕಣಿ. ಗತ್ತರಗಿ ಕ್ಷೇತ್ರದ ಭಾಗ್ಯವತಿ ತಾಯಿ, ಮನದಲ್ಲಿ ಬಂದು ನೆಲೆಸವ್ವ ತಾಯಿ, ಈ ಯೌವನ ಕಷ್ಟ ತಿಳಿಸವ್ವ ತಾಯಿ. ಕೈ ಕೊಡುವ, ಕೈ ಕೊಡು ತಾಯಿ. ನಿನ್ನ ಮನಸ್ಸಿನ ನೋವು ತಿಳಿದೈತೆ ನನಗೆ, ಮಕ್ಕಳಿಲ್ಲದ ಕೊರಗು ಕಾಡೈತೆ ನಿನಗೆ. ಆ ಕೊರಗು ಮನರೋಗವಾಗಿ ಕಾಡೈತೆ ನಿನಗೆ. ನಿಜವಿದ್ರೆ ಹೂವನ್ನು, ಇಲ್ದಿದ್ರೆ ಇಲ್ಲನ್ನು. ಏನಂತವೋ ತಾಯೇ? ನೀ ಹೇಳ ಸತ್ಯ ಕಣವ, ಸತ್ಯ. ಈ ದುರಾದೃಷ್ಟಕ್ಕೆ ಕಾರಣವ ಕೇಳು, ಬಡ ಜನರ ಕಣ್ಣೀರು ತಾಕೀತು ನೋಡು. ಇದು ನಿನಗೆ ಶಾಪವಾಗಿ ಕಾಡೈತೆ ನೋಡು, ಇದರಿಂದ ಸಂತಾನ ಹೀಳನಾಗಿವೆ ನೋಡು. ನಿಜವಿದ್ರೆ ಹೂವನ್ನು, ಇಲ್ದಿದ್ರೆ ಇಲ್ಲನ್ನು. ಏನಂತ್ಯವೋ ತಾಯೇ? ಇದಕ್ಕೆ ಪರಿಹಾರನೇ ಇಲ್ವಾ? ಹಾಗಾದ್ರೆ ಈ ಜನ್ಮದಲ್ಲಿ ನನಗೆ ಮಕ್ಕಳ ಭಾಗ್ಯನೇ ಇಲ್ವಾ? ಐತೆ ಕಣವ್ವ, ಪರಿಹಾರ ಐತೆ. ನೀನು ನಿನ್ನ ಗಂಡನ ಜೊತೆಗೂಡಿ ಗತ್ತರಗಿ ಕ್ಷೇತ್ರದ ಭಾಗ್ಯವತಿ ದೇವಿಯ ದರ್ಶನ ಮಾಡಿದರೆ ನಿನಗೆ ಮಕ್ಕಳ ಭಾಗ್ಯ ಕೊಟ್ಟು ನಿನ್ನನ್ನ ಕಾಪಾಡ್ತಾಳೆ ತಾಯಿ, ಕಾಪಾಡ್ತಾಳೆ. ಹಂಗೆ ಆಗ್ಲಿ ಕಣವ್ವ, ನೀ ಹೇಳ್ದಂಗೆ ಗತ್ತರಗಿ ಕ್ಷೇತ್ರಕ್ಕೆ ಹೋಗಿ ಆ ಭಾಗ್ಯವತಿ ತಾಯಿ ದರ್ಶನ ಪಡೆದು ಮಕ್ಕಳ ಭಾಗ್ಯ ಬೇಡ್ಕೊಂತೀನಿ ಕಣವ್ವ. ಭಾಗ್ಯವಂತಿ ದರ್ಶನ ಮಾಡ್ತೀನಿ. ಸರಿ ಕಣವ್ವ, ನಾನಿನ್ನ ಬರ್ತೀನಿ. ಆ ಭಾಗ್ಯವಂತಿ ತಾಯಿ ನಿನಗೆ ಒಳ್ಳೇದ್ ಮಾಡಿ.
ಕಣಿ ಹೇಳ್ತೀನ್ರವ ಕಣಿ ಕಣಿ ಹೇಳ್ತೀನ್ರವ ಕಣಿ. ಭಾಗ್ಯವಂತೆ, ನಾನು ಆದಷ್ಟು ಬೇಗ ನಿನ್ನ ದರ್ಶನಕ್ಕೆ ಬರ್ತೀನವ್ವ. ಅದೇನೆ ಹಂಗ್ ತಗೊಂಡು ಹೋಗ್ತಾ ಇದೀಯಾ ಹೊರಗಡೆ ಅದನ್ನ? ತುಪ್ಪದ ಬಟ್ಲಲ್ಲಿ ಹಲ್ಲೆ ಬಿದ್ದಿದೆ, ಹೊರಗೆ ಚೆಲ್ಲನ ಅಂತ ತಗೊಂಡೋಗ್ತಾ ಇದ್ದೀನಿ. ಏನೋ ತುಪ್ಪದ ಬಟ್ಲಲ್ಲಿ ಹಲ್ಲಿ ಬಿದ್ದಿದ್ಯಾ? ಅಯ್ಯೋ ಎಲ್ಲೆಲ್ಲಿ ಕೊಡು ನೋಡೋಣ. ಕೊಡೆ ಇಲ್ಲಿ. ಅಯ್ಯೋ ಇದನ್ನ ತಗೊಂಡೋಗಿ ಹೊರಗಡೆ ಎಸೆಕ್ ಹೋಗ್ತಾ ಇದೀಯಾ? ನಿನಗೆ ಬುದ್ಧಿ ಗಿದ್ದಿ ಇದೆಯೇನೆ? ಅಯ್ಯೋ ಅಯ್ಯೋ ನೋಡು ನೋಡು. ಎಷ್ಟೊಂದು ಬಂದ್ಬಿಟ್ಟಿದೆ ಇದು. ರೀ, ಅದು ಹಲ್ಲಿ ವಿಷ ರೀ, ಅದು ತಿಂದ್ರೆ ಸತ್ತೋಗ್ತಾರೆ. ಅಯ್ಯ ದಡ್ಡಿ, ಅಲ್ಲ ಸಾಯೋದಕ್ಕೆ ನಾನೇನು ಹಲ್ಲಿನ ತಿಂತಾ ಇದ್ದೀನ? ಚೀಪ್ ತಿನ್ನಷ್ಟೇ. ಹಲ್ಲಿ ತಿಂದ್ರೆ ಸಾಯೋದು, ಚೀಪ್ ಇದ್ರೆ ಅಲ್ಲ. ನೋಡು ಈಗೆಲ್ಲ ಚಿಪ್ಪಿಟ್ಟಿದ್ದೀನಿ, ಈಗ ಏನಿಲ್ಲ ಅಲ್ಲ. ನೋಡು ಈಗ ಇದನ್ನ ಬಿಸಾಕ್ತೀನಿ. ತಗ ತಪ್ಪದ ಬಟ್ಲು. ಅಮ್ಮ, ಶಿವ ಶಿವ, ನೀನೇ ಕಾಪಾಡಬೇಕು ರೀ. ನಾನೊಂದು ಮಾತು ಕೇಳಲ್ಲ? ದುಡ್ಡು ಖರ್ಚಾಗದೆ ಇರೋದಾದ್ರೆ ಒಂದೇ 10 ಕೇಳು. ಹಾಗಲ್ಲ ರೀ, ಇವತ್ತು ಮಧ್ಯಾಹ್ನ ಒಬ್ಳು ಕೊರವಂಜಿ ಬಂದು ದತ್ತರಿಗೆ ಹೋಗಿ ಭಾಗ್ಯವಂತಿ ದೇವಿ ದರ್ಶನ ಮಾಡಿದ್ರೆ ನಿಮ್ಮ ಮಕ್ಕಳ ಭಾಗ್ಯ ಸಿಗುತ್ತೆ ಅಂತ ಹೇಳಿದ್ರು ರೀ. ನಾವು ಗತ್ತರಿಗೆ ಹೋಗಿ ಬರೋಣ ರೀ. ಲೇ 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 ಲೇ, ಅಯ್ಯೋ ಗತ್ತರ್ಗೆ ಏನು ಇಲ್ಲೇ ಇದ್ದೇನೆ? ಅಯ್ಯೋ ಏನು ದೂರ ಇದೆ, ಏನು ಕತೆ? ಅದು ಗುಲ್ಬರ್ಗಾ ಡಿಸ್ಟ್ರಿಕ್ಟ್ ಅಫ್ಜಲ್ಪುರದ ಹತ್ರ ಇರೋದು. ಅಲ್ಲಿಗೆ ಹೋಗಿ ಬರೋಕ್ಕೆ ಎಷ್ಟೊಂದು ದುಡ್ಡು ಖರ್ಚಾಗುತ್ತೆ, ಏನು ಕತೆ? ಒಂದು ಕೆಲಸ ಮಾಡು, ನೀನು ಆ ದೇವರ ಹೆಸರು ಹೇಳ್ಕೊಂಡು ಇಲ್ಲೇ ಪೂಜೆ ಮಾಡು. ನನಗೆ ಖರ್ಚು ಕಡಿಮೆ ಆಗುತ್ತೆ, ನೀನು ಪೂಜೆ ಮಾಡ್ದಂಗೂ ಆಗುತ್ತೆ. ಏನು ಹೇಳ್ತೀಯಾ? ರೀ, ನೀವು ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗ್ಲಿಲ್ಲ ಅಂತಂದ್ರೆ ನಾನು ಕೆರೆನ ಬಾವಿನ ನೋಡ್ಕೋಬೇಕಾಗುತ್ತೆ ಅಷ್ಟೇ. ಕೆರೆ ಬಾವಿಗೆ ಬೀಳ್ಬೇಡ್ವೆ. ಆಮೇಲೆ ಕೆರೆ ಬಾವಿಗೆ ಬಿದ್ದರೆ ನೀನು ತಿಥಿ ಮಾಡೋಕ್ಕೆ ಅದಕ್ಕಿಂತ ಜಾಸ್ತಿ ಖರ್ಚಾಗುತ್ತೆ. ಅದ್ರ ಬದಲು ಆ ಗತ್ತೇರಿಗೆ ಹೋಗಿ ಬರೋದೇ ವಾಸಿ. ಅಲ್ಲಿಗೆ ಹೋಗಿ ಬರೋಣ, ಸರಿನಾ? ಹಂಗೆ ಬನ್ನಿ ದಾರಿಗೆ. ಅಂತೂ ಕ್ಷೇತ್ರಕ್ಕೆ ಬಂದು ಸೇರಿದ್ವಿ ರೀ. ಎಷ್ಟೊಂದು ದೂರ ಅಲ್ಲ? ಹೌದು ರೀ. ಅಮ್ಮ ಭಾಗ್ಯವಂತಿ, ಕಾಪಾಡಮ್ಮ. ಏನು ಶಕೆ, ಸುಸ್ತಾಗೋಯ್ತು. ಅಂತೂ ಬಂದು ಸೇರಿದು ಅಲ್ಲ, ಹತ್ರ ಬಂದ್ಬಿಟ್ಟಿದೆ. ಆ ತಾಯಿ ದರ್ಶನ ಆದ್ರೆ ಮಹಾಭಾಗ್ಯ. ನಮ್ದು ಬೀದರ್ ಜಿಲ್ಲೆ ದೇವನೂರು ಗ್ರಾಮ ಅಜ್ಜಿ. ಅಷ್ಟು ದೂರದಿಂದ ಬಂದಿದ್ದೀರಾ? ಹೌದು ಕಣಜ್ಜಿ, ಭಾಗ್ಯವಂತಿ ತಾಯಿ ದರ್ಶನ ಪಡೆಯೋದಿಕ್ಕೆ ಈ ಕ್ಷೇತ್ರಕ್ಕೆ ಬಂದಿದ್ದೀವಿ. ಓ, ಭಾಗ್ಯವತಿ ದರ್ಶನಕ್ಕೆ ಬಂದಿದ್ದೀರಾ? ಒಳ್ಳೇದು ಒಳ್ಳೇದು. ಅಷ್ಟು ದೂರದಿಂದ ಬಂದಿದ್ದೀರಾ, ಬಿಸಿಲು ಬೇರೆ ಜಾಸ್ತಿ ಐತೆ, ಆಯಾಸ ಆಗಿರ್ಬೋದು. ತಗೊಳ್ರಿ, ತಗೋ, ಹಣ್ಣು ತಿಂದು ನಿಮ್ಮ ದಣಿ ವಾರಿಸ್ಕೊಂಡು ಸ್ನಾನ ಮಾಡಿ ದೇವಿ ದರ್ಶನ ಮಾಡಿ. ಹಂಗೆ ಆಗಲಿ ಅಜ್ಜಿ. ಇಷ್ಟು ರುಚಿಯಾದ ಹಣ್ಣು ನಾವು ಯಾವತ್ತೂ ತಿಂದೇ ಇಲ್ಲ ಅಲ್ವನ್ರಿ? ಹೌದು,
ತುಂಬಾ ರುಚಿಯಾಗಿದೆ. ಸರಿ, ನಾನಿನ್ನು ಬರ್ತೀನಿ. ಆ ಭಾಗ್ಯವಂತಿ ತಾಯಿ ನಿಮ್ಗೆ ಒಳ್ಳೇದ್ ಮಾಡಿ. ಆಗ್ಲಿ ಕಣಜ್ಜಿ. ಚೆನ್ನಾಗಿದೆ ಅಲ್ಲ? ಅಮ್ಮ ತಾಯಿ ಭಾಗ್ಯವಂತೆ, ನನಗೆ ಮಕ್ಕಳ ಭಾಗ್ಯ ನೀಡಿ ಬಂಜೆಯನ್ನು ಅಪವಾದದಿಂದ ಪಾರ್ ಮಾಡು ತಾಯಿ. ನಿನ್ನ ಕರುಣೆಯಿಂದ ನನಗೆ ಮಗು ಆದರೆ ನಿನ್ನ ಸನ್ನಿಧಾನಕ್ಕೆ ಬಂದು ಸಿಡಿ ಆಡಿ ಹರಕೆ ತೀರಿಸ್ತೀನಿ ತಾಯಿ. ನನಗೆ ಮಕ್ಕಳ ಭಾಗ್ಯ ಕೊಟ್ಟು ಕಾಪಾಡು ತಾಯಿ, ಕಾಪಾಡು, ಕಾಪಾಡು ತಾಯಿ, ಕಾಪಾಡು. ಅವ್ವ 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 ಭಾಗ್ಯವಂತಿ ದೇವಿ, ನಮಗೆ ಮಕ್ಕಳ ಭಾಗ್ಯ ಕೊಟ್ಟು ನಮ್ಮ ವಂಶನ ಉದ್ಧಾರ ಮಾಡು ತಾಯಿ, ಉದ್ಧಾರ ಮಾಡು. ಪಾಪ ಇಲ್ಲೇ ಸ್ವೀಟ್ ತಗೋ. ಏನ್ ವಿಶೇಷ? ಊರವ್ರಿಗೆಲ್ಲ ಸ್ವೀಟ್ ಆಗ್ತಾ ಇದ್ದೀರಲ್ಲ? ಅಯ್ಯೋ ಹೌದು, ವಿಶೇಷ ಸಾಕಷ್ಟಿದೆ. ಆ ತಾಯಿ ಭಾಗ್ಯವಂತಿ ದಯೆಯಿಂದ ನನಗೊಂದು ಗಂಡು ಮಗು ಆಯ್ತು. ನನಗೆ ಮಕ್ಕಳಿಲ್ಲ ಅನ್ನೋ ಚಿಂತೆ ದೂರ ಆಯ್ತು. ಅಷ್ಟೇ ಅಲ್ಲ, ನನಗಿತ್ತಲ್ಲ ಆ ಜಿಪ್ಪಣ ಬುದ್ಧಿ, ಅದು ಸಹ ದೂರ ಆಗೋಯ್ತು. ತಗೋ, ಎಷ್ಟು ಸ್ವೀಟ್ ತಿಂತೀಯ? ಹೊಟ್ಟೆ ತುಂಬಾ ಸಿಹಿ ತಿನ್ನು. ಅಂತೂ ಆ ಭಾಗ್ಯವಂತಿ ತಾಯಿ ದಯೆಯಿಂದ ನಿನ್ಗೆ ಒಳ್ಳೆ ಬುದ್ಧಿ ಬಂದು ನಿನ್ನ ವಂಶ ಉದ್ಧಾರ ಆಯ್ತಲ್ಲ, ಸಾಕು. ನೀನು ಹೇಳೋದೆಲ್ಲ ನಿಜ, ಎಲ್ಲ ಭಾಗ್ಯವಂತ ತಾಯಿ ದಯೆ. ನಾನು ಇನ್ನ ಊರ್ನವ್ರಿಗೆಲ್ಲ ಸಿಹಿ ಹಂಚ್ಬೇಕು. ನಾನು ಬರ್ತೀನಪ್ಪ. ಒಳ್ಳೇದು. ವಿದ್ಯಾಶ್ರೀ ಆಡಿಯೋರವರು ನಿರ್ಮಿಸಿ ಬಿಡುಗಡೆಗೊಳಿಸಿರುವ ಕತ್ತರಿಗೆ ಶ್ರೀ ಭಾಗ್ಯವಂತಿ ದೇವಿಯ ಭಕ್ತಿ ಗೀತೆಗಳ ಆಡಿಯೋ ಕ್ಯಾಸೆಟ್ಗಳು, ಸಿಡಿಗಳು ಹಾಗೂ ವಿಸಿಡಿಗಳು ಭರದಿಂದ ಮಾರಾಟವಾಗುತ್ತಿವೆ. ಶ್ರೀ ಭಾಗ್ಯವಂತಿ ದೇವಿಯ ಭಕ್ತಿ ಗೀತೆಗಳ ಸಿಡಿ ಹಾಗೂ ವಿಸಿಡಿಗಳನ್ನು ಕೊಂಡುಕೊಂಡು ದೇವಿಯ ಕೃಪೆಯನ್ನು ಪಡೆಯಿರಿ. ವಿದ್ಯಾಶ್ರೀ ಪ್ರೊಡಕ್ಷನ್ಸ್ ರವರ ಮುಂದಿನ ಕಾಣಿಕೆ ಶ್ರೀ ಭಾಗ್ಯವಂತಿ ದೇವಿಯ ಪವಾಡಗಳು. ಅತಿ ಶೀಘ್ರದಲ್ಲೇ ನಿರೀಕ್ಷಿಸಿ. ಶ್ರೀ ಭಾಗ್ಯವಂತಿ ದೇವಿಯ ಪವಾಡಗಳು. ನಿರ್ದೇಶನ BA ಪುರುಷೋತ್ತಮ್. ಅಮ್ಮ ನಾನು ಏನು ಪಾಪ ಮಾಡಿದೆ ಅಂತ ಆ ದೇವರು ನನಗೆ ಈ ಶಿಕ್ಷೆ ಕೊಟ್ಟರು ಕಾಣಿ. ಜನಸೇವೆ ಮಾಡೋದಕ್ಕೆ ಅಂತ ಆ ದೇವರು ನನಗೆ ತಹಶೀಲ್ದಾರ್ ಹುದ್ದೆನ ದೊರಕಿಸ್ಕೊಟ್ಟ. ನಾನು ಆದಷ್ಟು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಆಕ್ಸಿಡೆಂಟ್ ಆಗಿ ಕಾಲು ಮುರ್ಕೊಂಡು ಕೂತ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟು ಎದ್ದೇಳಕ್ಕಾಗಲ್ಲ, ನಿಂತ್ಕೊಳ್ಳಕ್ಕಾಗಲ್ಲ. ಏನ್ ಜೀವನ ಅನ್ನೋದು ಜೀವಂತ ಶವ ಆಗ್ಬಿಟ್ಟಿದೆ. ಕುಡಿಯಕ್ ಸ್ವಲ್ಪ ನೀರ್ ತಗೊಳ್ಬಾರೆ.
ಆಗದಿದ್ರು ಯಾಕ್ರಿ ಪ್ರಯತ್ನ ಮಾಡ್ತೀರಾ? ನಿಮಗೇನಾದ್ರೂ ಬೇಕಾದ್ರೆ ನನ್ನನ್ನು ಕೇಳ್ರಿ. ಯಮ್ನಾ, ನಾನು ಹಾಸಿಗೆ ಹಿಡಿದು 1 ವರ್ಷ ಆಗೋಯ್ತು. ಈ 1 ವರ್ಷದಿಂದ ನೀನು ನನ್ನನ್ನು ಎತ್ತೋದು ಇಳಿಸೋದು ಇದೇ ಆಗೋಯ್ತು. ಅಂದ್ರೆ ಇನ್ಮೇಲೆ ನೀವೇ ಎದ್ದು ಓಡಾಡ್ಬೇಕು ಅಂದ್ಕೊಂಡಿದ್ರೇನು? ಎದ್ದು ಓಡಾಡಬೇಕು ಅಂತ ಆಸೆ ಆಗ್ತಾ ಇದೆ, ಆದ್ರೆ ಎದ್ದು ಓಡಾಡಕ್ಕೆ ಆಗಬೇಕಲ್ಲ. ಯಮ್ನಾ, ನಿನಗೂ 1 ವರ್ಷದಿಂದ ನನ್ನ ಸೇವೆ ಮಾಡಿ ಮಾಡಿ ಬೇಜಾರಾಗ್ಬಿಟ್ಟಿರ್ಬೇಕಲ್ಲ. ಎಂತ ಮಾತಾಡ್ತೀರಿ? ನೀವು ಸೇವೆ ಮಾಡಕ್ಕೆ ನನಗೆ ಎಳ್ಳಷ್ಟು ಬೇಜಾರಿಲ್ಲ ಕಣ್ರಿ. ನೀವು ಕೊಡೋ ಪ್ರೀತಿ ಮುಂದೆ ಈ ನನ್ನ ಸೇವೆ ಏನೇನು ಅಲ್ಲ ರೀ, ಏನೇನು ಅಲ್ಲ. ನಿನ್ನ ದೊಡ್ಡ ಗುಣ ಕಣೆ. ಲೇ, ನಿನ್ನಂತ ಹೆಂಡತಿನ ಪಡೆಯೋದಿಕ್ಕೆ ಈ ಜನ್ಮದಲ್ಲಿ ನಾನು ಅದೆಷ್ಟು ಪುಣ್ಯ ಮಾಡಿದ್ದೆ ಗೊತ್ತಾ? ನಿಜವಾಗ್ಲು ಯಮುನಾ, ನನ್ನ ಜನ್ಮ ಸಾರ್ಥಕವಾಯ್ತು, ಸಾರ್ಥಕವಾಯ್ತು. ಇನ್ನು ನೀನು ನನ್ನ ಜೊತೆ ಹೀಗೆ ಎಷ್ಟು ಕಾಲ ಎಣಗಬೇಕೋ ಏನೋ. ಇಲ್ಲ ರೀ, ಈ ಕಷ್ಟ ತುಂಬಾ ದಿನ ಇರಲ್ಲ. ನೀವು ಮೊದ್ಲಿನ ತರ ಆಗೇ ಆಗ್ತೀರ, ನನಗೆ ನಂಬಿಕೆ ಇದೆ ರೀ. ಏನಾಗ್ತೀನೋ ಲೇ ಯಮುನಾ, ಎಂಥೆಂಥ ಡಾಕ್ಟ್ರು, ಎಂಥೆಂಥ ದೊಡ್ಡ ದೊಡ್ಡ ಡಾಕ್ಟ್ರೆಲ್ಲ ಪ್ರಯತ್ನ ಮಾಡಿದ್ರು, ಆದ್ರೂ ನನ್ನ ಕಾಲು ಗುಣ ಆಗಲೇ ಇಲ್ಲ. ನೋಡು, ನಾನು ಮೊದಲ ತರ ಆಗ್ತೀನಿ ಅನ್ನೋ ಭರವಸೆನೇ ಇಲ್ಲ ಕಣೆ. ರೀ, ನೀವು ನಿರಾಶೆ ಆಗ್ಬೇಡಿ. ನಾವು ನಂಬಿದ್ದೇವ್ರು ನಮ್ಮನ್ನ ಯಾವತ್ತೂ ಕೈ ಬಿಡಲ್ಲ. ನಮಗ್ ಒಳ್ಳೇದು ಆಗೇ ಆಗತ್ತೆ. ನೋಡು, ಯಾರೋ ಬಂದಾಗಿದೆ, ಹೋಗಿ ನೋಡು. ನಮಸ್ಕಾರ, ಕೂತ್ಕೊಳ್ಳಿ. ಏನ್ ಬಂದಿದ್ ಸಮಾಚಾರ? ಸಾಹೇಬ್ರು ನೋಡ್ಬೇಕಾಯ್ತು ಅಮ್ಮರೇ, ಇವಾಗ ಸಾಹೇಬ್ ಹೇಗಿದ್ದಾರೆ? ಇನ್ನೂ ಸುಧಾರಣೆ ಆಗಿಲ್ಲ ಕಣವ, ಮೊದ್ಲಿನ ತರಾನೇ ಇದ್ದಾರೆ. ಏನೇ ಆದ್ರೂ ಅಂತ ನಿಷ್ಠಾವಂತ ಅಧಿಕಾರಿಗೆ ಇಂಥ ತೊಂದರೆ ಬರಬಾರ್ದಾಗಿತ್ತು. ಬರಬಾರ್ದಾಗಿತ್ತು, ಆದ್ರೆ ಏನ್ ಮಾಡ್ಬೇಕು? ಬಂದ್ಬಿಟ್ಟಿದೆಯಲ್ಲ, ಅನುಭವಿಸ್ಲೇಬೇಕು. ಆ ದೇವ್ರು ನಮ್ಮ ಮೇಲೆ ಕರುಣೆ ಯಾವಾಗ ತೋರ್ತಾನೋ ಏನೋ. ಅಮ್ಮವ್ರೆ, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದ್ ಮಾತು. ಏನದು ಹೇಳಿ? ಅಮ್ಮವ್ರೆ, ಗತ್ತರಿಗೆಯಲ್ಲಿ ಭಾಗ್ಯವಂತಿ ಅಂತ ದೇವಿ ಇದ್ದಾಳೆ. ಆ ತಾಯಿ ನಂಬಿ ಭಕ್ತಿಯಿಂದ ಪೂಜಿಸಿದ್ರೆ ಎಲ್ಲ ಕಷ್ಟಗಳನ್ನು ಪರಿಹರಿಸ್ತಾಳೆ. ಅಮ್ಮವ್ರೆ, ನಮಗೂ ಏನೇನೋ ಕಷ್ಟಗಳಿದ್ವು. ಆ ತಾಯಿ ನಂಬಿದ ಮೇಲೆ ಎಲ್ಲ ಕಷ್ಟಗಳು ದೂರ ಆದವು. ನೀವು ಸಾಹೇಬ್ರ ಕಾಲು ಬರಲಿ ಅಂತ ಹರಕೆ ಬೇಡ್ಕೊಂಡ್ರೆ ಆ ತಾಯಿ ನಿಮಗೆ ಒಳ್ಳೇದು ಮಾಡ್ತಾಳೆ. ಆಗ್ಲಿ ಕಣ, ನೀ ಹೇಳ್ದಂಗೆ ನಮ್ಮ ಯಜಮಾನ್ರ ಮುರಿದೋಗಿರೋ ಕಾಲು ಮತ್ತೆ ಬರೋದಾದ್ರೆ ಖಂಡಿತವಾಗಿಯೂ ಆ ದೇವಿನ ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆ ಮಾಡಿ ಹರಕೆ ಸಲ್ಲಿಸ್ತೀವಿ. ಅಮ್ಮವ್ರೆ, ಹಾಗೆ ಮಾಡಿ. ಬರು ಶುಕ್ರವಾರ ಸ್ನಾನ ಮಾಡಿ ಚರಿಗೆ ತುಂಬಿಟ್ಟು ಅರಿಶಿನ ಕುಂಕುಮ ಹಚ್ಚಿ ಕಾಯಿ ಇಟ್ಟು ಭಾಗ್ಯವಂತಿ ದೇವಿಗೆ ಪ್ರಾರ್ಥನೆ ಸಲ್ಲಿಸಿ. ನಮ್ಮ ಯಜಮಾನ್ರಿಗೆ ಬೇಗ ಕಾಲು ಸರಿ ಹೋದರೆ 5 ಅಮಾವಾಸ್ಯೆ నేను ಸಂಧಾನಕ್ಕೆ ಬರ್ತೀನಿ ಅಂತ ಹರಕೆ ಹೊತ್ಕೊಳ್ಳಿ. ಆ ದೇವಿ ಖಂಡಿತವಾಗಿ ನಿಮ್ಗೆ ಒಳ್ಳೇದು ಮಾಡ್ತಾಳೆ. ಆಗ್ಲಿ ಕಣ, ನೀನು ಹೇಳ್ದಂಗೆ ಮಾಡ್ತೀವಿ. ನಮ್ಗೆ ಗೊತ್ತಾಯ್ತು, ನಾವು ಹೊರಡ್ತೀವಿ. ಸರಿ, ಹೋಗಿ ಬನ್ನಿ. ಯಾರದು ಬಂದಿದ್ದು? ಪಕ್ಕದ ಮನೇಲಿ ಇಟ್ಗೆ ಕೆಲಸ ಮಾಡ್ತಾರಲ್ಲ ಅವರು. ಏನಂತೆ? ನಿಮ್ಮನ್ನ ನೋಡಿ ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೆ ರೀ. ಗತ್ತರಿಗೆ ಕ್ಷೇತ್ರಕ್ಕೆ ಹೋಗಿ ಆ ಭಾಗ್ಯವಂತಿ ತಾಯಿ ದರ್ಶನ ಮಾಡಿದ್ರೆ ನಿಮ್ ಕಾಲ್ ಸರಿ ಹೋಗತ್ತೆ ಅನ್ಕಂಡ್ರಿ. ಲೇ ಲೇ ಯಮುನಾ, ಎಂತೆಂಥ ದೊಡ್ಡ ಡಾಕ್ಟರ್ಗಳೆಲ್ಲ ಬಂದು ನೋಡ್ಬಿಟ್ರು, ಅವ್ರ ಕೈಲೇ ಆಗ್ಲಿಲ್ಲ. ಇನ್ನು ಆ ದೇವಿ ಪೂಜೆ ಮಾಡಿದ್ರೆ ನಮ್ಗೆ ಕಾಲು ಸರಿ ಹೋಗುತ್ತೇನೆ. ಅಯ್ಯೋ ಲೇ, ನಿನಗೆಲ್ಲೋ ಭ್ರಮೆ ಅಷ್ಟೇ.
ರೀ ಹಿಂಗೆಲ್ಲ ಮಾತಾಡ್ಬೇಡ್ರಿ. ಆ ದೇವ್ರ ಮೇಲೆ ನಂಬಿಕೆ ಇಟ್ರೆ ನಮಗ್ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ನನಗಿದೆ ರೀ. ಆಯ್ತು, ನಿನ್ನ ನಂಬಿಕೆಗೆ ನಾನು ಯಾಕೆ ಅಡ್ಡಿ ಬರಲಿ? ನೋಡು, ನೀನು ಹೇಳ್ದಾಗೆ ಆ ದೇವಿ ಪೂಜೆ ಮಾಡೋಣ. ಒಂದು ವೇಳೆ ಆ ದೇವಿಗೆ ನಮ್ಮ ಮೇಲೆ ಕರುಣೆ ಬಂದು ನನ್ನ ಕಾಲು ಸರಿ ಹೋದ್ರೂ ಹೋಗ್ಬಹುದು. ಆಗ್ಲಿ ಕಣೆ ಹೇಮನ, ನೀನು ಹೇಳ್ದಾಗೆ ಆ ದೇವಿ ಪೂಜೆನ ಮಾಡೋಣ. ತಾಯಿ ಭಾಗ್ಯವಂತಿ ದೇವಿ, ನೀನು ನಂಬಿರೋ ಭಕ್ತರನ್ನು ಸದಾ ಕಾಪಾಡ್ತೀಯ ಅಂತ ಎಲ್ಲ ಭಕ್ತರು ನಂಬಿದ್ದಾರೆ. ಹಾಗೆ ನಾವು ಕೂಡ ನಿನ್ನನ್ನು ನಂಬಿ ಪೂಜಿಸ್ತಾ ಇದ್ದೀವಿ. ನಮ್ಮ ಯಜಮಾನರ ಕಾಲು ಗುಣವಾಗಿ ಮೊದಲಿನ ಹಾಗೆ ನಡೆಯಾಗಿ ಮಾಡುತ್ತಾಯಿ. ನಿನ್ನ ದಯೆಯಿಂದ ನಮ್ಮ ಯಜಮಾನರ ಕಾಲು ಗುಣವಾದ್ರೆ ಮುಂದಿನ 5 ಮಾಸ ನಿನ್ನ ಸನ್ನಿಧಿಗೆ ಬಂದು ಪೂಜೆ ಮಾಡಿ ಹರಕೆ ಸಲ್ಲಿಸ್ತೀವಿ. ಭಾಗ್ಯವಂತಿ ತಾಯಿ, ನಿನ್ನ ನಂಬಿದ ಭಕ್ತರ ಬಾಳಿಗೆ ಬೆಳಕು ಅಂತ ಎಲ್ಲರೂ ಹೇಳ್ತಾರೆ ತಾಯಿ. ಅಮ್ಮ, ಮುರಿದೋಗಿರೋ ನನ್ನ ಕಾಲಿಗೆ ಬಲ ಕೊಟ್ಟು ಮತ್ತೆ ಓಡಾಡೋ ಹಾಗೆ ಮಾಡು ತಾಯಿ. ಅಮ್ಮ, ನನ್ನ ಕಾಲು ಬಂದ ಮೇಲೆ ನಿನ್ನ ಸನ್ನಿಧಾನಕ್ಕೆ ಬಂದು ನಿನ್ನ ಹರಕೆಯನ್ನು ತೀರಿಸಿ ನಿನ್ನ ಸೇವೆಯನ್ನ ಮಾಡಿ ಧನ್ಯರಾಗ್ತೇವೆ ತಾಯಿ, ಧನ್ಯರಾಗ್ತೇವೆ. ಅಮ್ಮ ಜಗನ್ಮಾತೆ, ಭಾಗ್ಯವಂತಿ ದೇವಿ, ನಿನ್ನನ್ನೇ ನಂಬಿದ್ದೀವಿ. ನಮ್ಮ ಮೇಲೆ ಕರುಣೆ ತೋರಿಸುವ, ಕರುಣೆ ತೋರಿಸು. ತಾಯಿ ಜಗನ್ಮಾತೆ, ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. ಅಮ್ಮ, ನೀನು ಭವರೋಗ ವೈದ್ಯೆ ತಾಯಿ, ಭವರೋಗ ವೈದ್ಯೆ. ಅಮ್ಮ ನಮಸ್ತೆ. ನಿನಗೆ ನನ್ನ ಕೋಟಿ ವಂದನೆಗಳು ತಾಯಿ, ಕೋಟಿ ವಂದನೆಗಳು. ಅಮ್ಮ, ನಾನೀಗ ಧನ್ಯನಾದೆ ತಾಯಿ, ಧನ್ಯನಾದೆ. ಅಮ್ಮ ಭಾಗ್ಯವಂತಿ, ನಿನ್ನ ಸನ್ನಿಧಾನಕ್ಕೆ ಬಂದು ನಿನ್ನ ಹರಕೆಯನ್ನು ಸಲ್ಲಿಸಿ ನಿನ್ನ ಸೇವೆ ಮಾಡ್ತೀವಿ ತಾಯಿ, ನಿನ್ನ ಸೇವೆ ಮಾಡ್ತೀವಿ. ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. ಅಮ್ಮ ತಾಯಿ ಭಾಗ್ಯವಂತಿ, ಜಗನ್ಮಾತೆ, ಭಕ್ತರು ಕೇಳಿದ್ದನ್ನು ಕರುಣಿಸೋ ಕಾಮಧೇನು ತಾಯಿ ನೀನು. ಅಮ್ಮ, ರೋಗ ರುಜಿನಗಳನ್ನು ಕಳೆಯುವ ಭವರೋಗ ವೈದ್ಯಳಮ್ಮ ನೀನು. ತಾಯಿ, ನಿನ್ನ ದರ್ಶನ ಭಾಗ್ಯದಿಂದ ನನ್ನ ಜನ್ಮ ಪಾವನವಾಯಿತು. ತಾಯಿ, ನಿನ್ನ ದಯೆಯಿಂದ ಈ ಅಫ್ಸಲ್ಪುರ ತಾಲೂಕಿಗೆ ನಾನೀಗ
ತಹಶೀಲ್ದಾರನಾಗಿ ಬಂದಿದ್ದೀನಿ. ಇನ್ನು ಮುಂದೆ ನಿನ್ನ ಗುಡಿಯನ್ನು ಜೀರ್ಣೋದ್ಧಾರ ಮಾಡಿಸಿ ದೊಡ್ಡ ಪ್ರಾಂಗಣವನ್ನು ಕಟ್ಟಿಸಿ ನಿನ್ನ ದರ್ಶನ ಮಾಡೋದಕ್ಕೆ ಬರೋ ಭಕ್ತರ ಅನುಕೂಲಕ್ಕೋಸ್ಕರ ಸದಾಕಾಲವೂ ಈ ದೇವಸ್ಥಾನದ ಕರ್ತವ್ಯದಲ್ಲಿ ನಾನು ನಿರತನಾಗಿರ್ತೀನಿ ತಾಯಿ. ಅಮ್ಮ, ನಮ್ಮನ್ನು ಕಾಪಾಡು ತಾಯಿ, ಕಾಪಾಡು. ಅಮ್ಮ ಭಾಗ್ಯವಂತೆ, ನಮ್ಮ ಕಡೆ ಉಸಿರಿರುವವರೆಗೂ ನಿನ್ನನ್ನೇ ನಂಬಿ ಬಾಳ್ತೀವಿ ಕಣವ. ನಿನ್ನ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲವ್ವ, ಸದಾ ನಮ್ಮ ಮೇಲೆ ಇರಲಿ. ಕಲಿಯುಗದೇ